ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಶೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ಟೆಕ್ಸ್ಟ್ ಮಾಡಿದ್ದಾರೆ ನನಗೆ ಶೇರ್ಸ್ ಬಗ್ಗೆ ಒಂದು ವಿಡಿಯೋ ಹಾಕಿಂದ. ಇವತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನನ್ನ ಫ್ರೆಂಡ್ ಹಾರೋಸ್ಕೋಪ್ ಇದು. ಅವ್ರಿಗೇನಾಗಿದೆ ಅಂದರೆ ಕೆಲವು ತಿಂಗಳು ಮುಂಚೆ ನಾನು ಹೇಳಿದ್ದೆ ಶೇರ್ಸ್ ಜಾಸ್ತಿ ಅಮೌಂಟ್ ಹಾಕಬೇಡಿ, ನೀವು ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಚಿಕ್ಕ ಅಮೌಂಟು ಇನ್ವೆಸ್ಟ್ ಮಾಡಿ ಅಂತ. ಅವ್ರೇನು ಮಾಡಿದ್ದಾರೆ, ಕೇಳಿಲ್ಲ ನನ್ನ ಮಾತು. ಅಂದರೆ ಅವರು ಈ ಥರ ಕಾಂಬಿನೇಷನ್ ಇದ್ದಾಗ ಅವ್ರು ಯಾರ ಮಾತು ಕೇಳಲ್ಲ. ಇವಾಗ ದೇವರು ಬಂದು ಹೇಳಿದ್ರು ಕೂಡ ಅವರು ಕೇಳಲ್ಲ, ಯಾಕಂದರೆ ಅವ್ರ ಕರ್ಮದಲ್ಲಿ ದುಡ್ಡು ಲಾಸ್ಟ್ ಆಗಬೇಕು ಅಂದಿರುತ್ತೆ. ಅದರಿಂದ ಅವ್ರೇನು ಮಾಡಿದ್ದಾರೆ, ಕಂಟಿನ್ಯೂಸ್ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಒಂದು ತಿಂಗಳು ಚೆನ್ನಾಗಿತ್ತು, ಆಮೇಲೆ ಏನಾಗಿದ್ದಾರೆ ಫುಲ್ ಲಾಸ್ ಆಗೋಯ್ತು. ಅವ್ರೇನು ಮಾಡಿದ್ದಾರೆ, ಸಾಲ ಎಲ್ಲ ತೊಗೊಂಡ್ಬಿಟ್ಟು ಬ್ಯಾಂಕ್ ಲೋನೆಲ್ಲ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಯಾಕಂದರೆ ಪ್ರಾಫಿಟ್ ಬರುತ್ತೆ ಅಂತ. ಆದರೆ ಇವಾಗ ಏನಾಗಿದೆ ಅಂದರೆ ಬೀದಿಗೆ ಬಂದು ನಿಂತ್ಕೊಂಡಾಗ ಆಗೋಯ್ತು. ನನಗೆ ಕಾಲ್ ಮಾಡಿದರು, ಈ ಥರ ನೀವು ಅವತ್ತು ಹೇಳಿದ್ರಿ, ನಾನು ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟೆ, ಏನು ಮಾಡೋದು ಈಗ ಅಂತ. ಇವಾಗ ಎಲ್ಲ ಹೋದ್ಮೇಲೆ ನನ್ನ ಹತ್ರ ಕೇಳಿ ಏನು ಪ್ರಯೋಜನ ಇದೆ? ನೀವು ಅಟ್ಲೀಸ್ಟು ಹೇಳ್ದ ಮಾತು ಕೇಳಿದ್ರೆ ಅಟ್ಲೀಸ್ಟ್ ನೀವು ಕಷ್ಟಪಟ್ಟರೆ ಅಮೌಂಟ್ ಆದರೆ ಉಳಿತಾಯಿತ್ತು ಅಂತೆ. ಆವಾಗ ತುಂಬಾ ಬೇಜಾರಾಯಿತು ಅವ್ರಿಗೆ. ಆಮೇಲೆ ಏನಾಗಿದೆ ಅಂದರೆ ಲಾಸ್ಟ್ ಮಂತ್ ಅವರು ಲಾಸ್ಟ್ ಕ್ಲಾಸಲ್ಲಿ LP ಜಾಯ್ನ್ ಆಗಿಬಿಟ್ಟು ಅವರು ಕಲ್ತ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಈ ಕಾಂಬಿನೇಷನ್ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. ಅವ್ರು ಕನ್ವಿನ್ಸ್ ಆದರು. ಏನು ಮಾಡೋದು, ಎಲ್ಲ ಹೋದ್ಮೇಲೆ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಅಂದರೆ ಮುಂಚೆ ತಿಳಿದಿದ್ದರೆ ಏನು ಅವಾಯ್ಡ್ ಮಾಡ್ಬೋದಿತ್ತು ಅವರು. ಇದೇ ಥರನೇ ಇವತ್ತೊಂದು ಹಾರೋಸ್ಕೋಪ್ ಪ್ರಿಡಿಕ್ಟ್ ನೋಡೋಣ. ಕೆಲವರು ಏನು ಮಾಡ್ತಾರೆ ಅಂದರೆ ಕಮ್ಮಿ ಅಮೌಂಟು ಇನ್ವೆಸ್ಟ್ ಮಾಡ್ತಾರೆ, ಕೆಲವರು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ. ಇವತ್ತು ನೋಡೋಣ ಹಾರೋಸ್ಕೋಪು. ಇದೊಂದು ಮೇಲ್ ಹಾರೋಸ್ಕೋಪು. ಅವ್ರಿಗೆ 48 ವರ್ಷ. ಅವ್ರದ್ದು LP ನಡೀತಾ ಇರೋದು ಕುಂಭರಾಶಿಯಲ್ಲಿ. ಕುಂಭರಾಶಿ ಅಧಿಪತಿ ಶನೀಶ್ವರ ಅವರು LPಯಿಂದ 3ನೇ ಮನೆಯಲ್ಲಿದ್ದಾರೆ, ಅಂದರೆ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅವರು. LP ನಡೀತಾ ಇರೋದು ಶತಭಿಷ ನಕ್ಷತ್ರದಲ್ಲಿ. ಅಧಿಪತಿ ಬಂದ ರಾಹು ಅವರು LPಯಿಂದ 8ನೇ ಮನೆಯಲ್ಲಿದ್ದಾರೆ, ಅಂದರೆ ಒಳ್ಳೆ ಸ್ಥಿತಿಯಲ್ಲಿಲ್ಲ. ಇವಾಗ ಶೇರ್ಸ್ ನೋಡಬೇಕು ಅಂದರೆ 5ನೇ ಮನೆ ಚೆಕ್ ಮಾಡಬೇಕಾಗತ್ತೆ. 5ನೇ ಮನೆ ಅಧಿಪತಿ ಬುಧ ಅವರು 4ನೇ ಮನೆಯಲ್ಲಿದ್ದಾರೆ, ಅಂದರೆ 5 ಮನೆಯಿಂದ 12ನೇ ಮನೆಯಲ್ಲಿದ್ದಾರೆ, ಅಂದರೆ ಶೇರ್ಸಿಂದ ಲಾಸ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಇವಾಗ LPಯಿಂದ 8ರಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂದರೆ ಅವರು ಬ್ರಹ್ಮಾಂಡವಾಗಿ ಯೋಚನೆ ಮಾಡ್ತಾರೆ. ಅಂದರೆ ಚಿಕ್ಕ ಅಮೌಂಟೆಲ್ಲ ಯೋಚನೆ ಮಾಡೋದಿಲ್ಲ, ತುಂಬ ಪ್ರಾಫಿಟು ಜಾಸ್ತಿ ಬೇಕು, ತುಂಬ ಅಮೌಂಟ್ ಇನ್ವೆಸ್ಟ್ ಮಾಡೋ ಥರ ಅವ್ರಿಗೆ ಯೋಚನೆ ಬರುತ್ತೆ, ಇಲ್ಯೂಷನ್ ಆಗುತ್ತೆ. ಅದರಿಂದ ಏನು ಮಾಡಿದ್ದಾರೆ ಅಂದರೆ ಸಾಲೆಲ್ಲ ತೊಗೊಂಡು ಬ್ಯಾಂಕ್ ಲೋನಲ್ಲಿ ಹಾಕಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಏನಾಯಿತು, ಶೇರ್ಸು ಹೈಕ್ ಆಗೋ ಥರ ಇತ್ತು, ಸಡನ್ನಾಗಿ ಡ್ರಾಪ್ ಆಗೋಯಿತು. ಫುಲ್ ಅಮೌಂಟು ಅವ್ರಿಗೆ ಲಾಸ್ಟ್ ಆಯಿತು. ಇವಾಗ ಅವ್ರಿಗೆ ಲೋನ್ ಕಟ್ಟೋಕ್ಕಾಗದೆ ತುಂಬಾ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಥರ ಸಿಚುವೇಶನ್ ಏನಾಗುತ್ತೆ, ನಾವು LP ಮೆಥಡ್ ಆಫ್ ಅಸ್ಟ್ರಾಲಜಿ ಕಲಿಯುವ ತುಂಬಾ ಈಸಿಯಾಗಿ, ನೀವು ನೋಡಿದ್ರಲ್ಲ, ಬರೀ ಕೆಲವೇ ಪ್ಲಾನೆಟ್ಸ್ ಇಟ್ಕೊಂಡು ಎಷ್ಟೊಂದು ಈಸಿಯಾಗಿ ನಾನು ಪ್ರಿಡಿಕ್ಟ್ ಮಾಡಿದ್ದೀನಿ. ಅಂದರೆ ನಾವು ಕಲಿಯುವಾಗ ಏನಾಗುತ್ತೆ ಅಂದರೆ ನಮಗಾಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ನಮ್ಗೆ ಗೊತ್ತಿಲ್ಲದೆ ನಾವು ಅದನ್ನು ಮಾಡಿಬಿಡ್ತೀವಿ. ಅಂದರೆ ನಮ್ಮ ಬಗ್ಗೆ ನಮ್ಮ ಈ ಥರ ಒಂದು ನಡೀತಾ ಇದೆ ಅಂದಾಗ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ನಾವು ಕಷ್ಟಪಟ್ಟಿರೋ ದುಡ್ಡು ಉಳಿಸ್ಕೋಬೋದು ನಾವು. ಅದೇ ಥರ ಎಲ್ಲರೂ LP ಅಸ್ಟ್ರಾಲಜಿ ಕಲಿಯೋಕ್ಕೆ ಟ್ರೈ ಮಾಡಿ ಆದಷ್ಟು. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.